Thank you, Jesus. Praise the Lord. Thank you, Jesus. Praise the Lord. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತದಾರತೆ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಲ್ಲೆಲೂಯಾ. ಆನ್ಲೈನ್ನಲ್ಲಿ ವೀಕ್ಷಿಸುವಂತ ಎಲ್ಲ ದೇವರ ಮಕ್ಕಳಿಗೂ 2026ನೇ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಜೀಸಸ್ ವಿತ್ ಮಿನಿಸ್ಟ್ರಿಯಿಂದ ನಿಮಗೆ ಕೋರುವುದಾಗಿರುತ್ತೇನೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ತಂದೆ ದೇವರು ಈ ಒಂದು ಹೊಸ ವರ್ಷದ ದಿವಸ, ಮೊದಲನೇ ದಿವಸ ನಮ್ಮ ಜೀವನಕ್ಕಾಗಿ, ನಮ್ಮ ಒಂದು ಆತ್ಮಿಕ ಆಹಾರಕ್ಕಾಗಿ ಕೊಟ್ಟಂತ ಆತ್ಮಿಕ ಆಹಾರವನ್ನು ನಾವು ನೋಡಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯಾಕಂದ್ರೆ ಈ ಸಮಯದಲ್ಲಿ ನಾವು ನಮ್ಮ ಒಂದು ಪ್ರಾರ್ಥನೆ ಕೂಡ ಪ್ರಾರಂಭ ಮಾಡುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಲು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪರಿಶುದ್ಧನೇ ಪರಿಶುದ್ಧನೇ ಮಹಾಪರಿಶುದ್ಧ ಸ್ಥಳದಲ್ಲಿ ವಾಸಿಸುವಂತ ನನ್ನ ಪರಲೋಕದ ಪ್ರೀತಿಗಳ ದೇವರೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ವಿಶೇಷವಾಗಿ ಕರ್ತನೆ, ಒಂದು ಹೊಸ ವರ್ಷದ ಮೊದಲನೆಯ ಪ್ರಾರ್ಥನೆ ಕೂಟವನ್ನು ನಿನ್ನ ನಡೆಸುವಾಗ ಕರ್ತನೆ, ಆನು ಮುಖಾಂತರವಾಗಿ ಕರ್ತನೆ, ನಿನ್ನ ಕೃಪೆಯಲ್ಲಿ ಕರ್ತನೆ, ಈ ಒಂದು ಹೊಸ ವರ್ಷದ ದಿವಸ ದೇವರಿಗೆ ಕೊಂಡಾಡುವಾಗ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ಕರ್ತನೆ, ಮಾತಾಡುವುದನ್ನು ನಾನೆಲ್ಲ ನನ್ನ ಮುಖಾಂತರವಾಗಿ ನೀವು ಮಾತಾಡಬೇಕೆಂದು ಪ್ರಾರ್ಥನೆ ಸ್ವಾಮಿ. ಕೇಳಿದಂತ ವಾಕ್ಯಗಳು ನಮ್ಮೆಲ್ಲರ ಆತ್ಮಕಲಾಗಕ್ಕಾಗಿ ಆಶೀರ್ವಾದ ಮಾಡಿ, ಮತ್ತೆ ಕೇಳಿದಂತ ವಾಕ್ಯಗಳು ಕರ್ತನೆ, ಬಿತ್ತಿರುವಂತ ವಾಕ್ಯಗಳು ಇವು 30ಕ್ಕೆ 60, 60ಕ್ಕೆ 100ರಷ್ಟು ಪ್ರತಿಫಲ ಕೊಡುವಂತೆ ನೀವೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡುತ್ತೇವೆ. ಯಾಕಂದ್ರೆ ಹಳೆಯ ವರ್ಷದಲ್ಲಿ ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಕೈಗಟ್ಟುಗಳು, ಅನೇಕ ದುಃಖಗಳು, ಅನೇಕ ರೋಗಗಳು ಬಂದರು ಕೂಡ ದೇವರೇ ಮಾಡಿದ ಈ ಒಂದು ಸಮಯದಲ್ಲಿ ಅವೆಲ್ಲವನ್ನು ತಪ್ಪಿಸಿ ಇವತ್ತು ನಮಗೆ ಒಂದು ಹೊಸ ವರ್ಷವನ್ನು ನೋಡುವಂತೆ ಆತನೇನ್ ಮಾಡಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ. ಈ ದಿವಸ ಅನೇಕ ಜನ ನೋಡ್ಬೇಕಂದ್ರೆ ಅವರು ಮರಣಕ್ಕೆ ಗೊತ್ತಾಗಿದ್ದಾರೆ. ಆದರೂ ಕೂಡ ದೇವರು ನಮಗೆ ಪ್ರೀತಿಸಿ ಕರುಣಿಸಿ ಆತನ ಮಹಾಕೃಪೆಯಿಂದ ಇವತ್ತು ನಮ್ಮ ಜೀವಿತ ಲೆಕ್ಕದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೆಹೋಶುವನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದ 1ನೇ ವಚನಗಳಿಂದ ನಾವು ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡೋಣ. ಯೆಹೋಶುವನ ಬರೆದ ಪ್ರವಾದನೆ ಗ್ರಂಥ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳು. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ನೂನನ ಮಗನಾದ ಯೆಹೋಶುವನಿಗೆ, ನನ್ನ ಸೇವಕನು ಸತ್ತನು, ಈಗ ನೀನು ಎದ್ದು ಸಮಸ್ತ ನನ್ನ ಪ್ರಜೆಗಳನ್ನು ನಾನು ವಾಗ್ದಾನ ಮಾಡಿದ ಇಸ್ರೇಲ್ ಜನರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ನೀನು ಅವರನ್ನು ಕರೆದುಕೊಂಡು ಹೋಗು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಇಸ್ರೇಲರಿಗೆ ದೇವರು ವಾಗ್ದಾನ ಮಾಡಿದರು. ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿರುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಮೋಶೆಗೆ ಮಾಡಿದರು. ಆತನಿಗೆ ವಿಮೋಚನೆ ಮಾಡಿ ಆತನ ಮೋಶೆ ಮುಖಾಂತರ ಅವರಿಗೆ ಬಿಡಿಸಿಕೊಂಡು ಬಂದು ವಾಗ್ದಾನದ ಒಂದು ದೇಶವಾಗಿರುವಂತಹ ಕಾನಾನ್ ದೇಶವನ್ನು ಕೊಡಲಿಕ್ಕಿದ್ದರು. ಮೋಶೆಯ ಮುಖಾಂತರವಾಗಿ ದೇವರು ಇಸ್ರೇಲ್ ಜನರಿಗೆ ಕರೆದುಕೊಂಡು ಬರುವಾಗ ಅಲ್ಲೇನಾಗಿತ್ತು, ಇನ್ನೊಂದು ಸ್ವಲ್ಪ ದಿವಸ ಅವರು ವಾಗ್ದಾನದ ಸ್ಥಳಕ್ಕೆ, ಅದರ ಕಾನಾನ್ ದೇಶಕ್ಕೆ ಅವರು ಸೇರ್ಬೇಕಾದಾಗ ಮೋಶೆ ಏನಾಗಿದ್ದರಲ್ಲಿ ಸತ್ತು ಹೋದೆಂಬುದಾಗಿ ನೋಡ್ತೇವೆ. ಮೋಶೆ ಸತ್ತು ಹೋಗಿದಾಗ ಆಗ ಯೆಹೋಶುವನು ಅಲ್ಲಿ ಇರ್ತಾನೆ.
ಅನೇಕ ಇಸ್ರಾಯೇಲ್ ಜನರು ಪ್ರಜೆಗಳು ಲಕ್ಷಾಂತರ ಜನರು ಇರ್ತಾರೆ. ಆಗ ಒಂದು ಕಾನಾನ್ ದೇಶ ಸ್ವಾಧೀನ ಮಾಡ್ಕೊಳ್ಬಹುದಾ ಅಥವಾ ಇಲ್ವಾ ಅಂತ ಹೇಳಿ ಅವಾಗ ಏನ್ ಮಾಡ್ತಾರೆ, 10 ಜನರಿಗೆ ಆ ಒಂದು ದೇಶಕ್ಕೆ ಅವ್ರು ಕಳಿಸ್ತಾರೆ. ಕಳಿಸಿದಾಗ 10 ಜನ ಏನ್ ಮಾಡ್ತಾರೆ, ಆ ಒಂದು ದೇಶ ಬಲಿಷ್ಠವಾಗಿದೆ, ಆ ದೇಶ ಸ್ವಾಧೀನ ಮಾಡಿ ಒಳಗಾಗಲ್ಲ ಎಂಬುದಾಗಿ ಅವ್ರೇನ್ ಮಾಡ್ತಾರೆ, ವಾಪಸ್ ಎದುರ್ಕೊಂಡು ಬಂದು ಅಲ್ಲಿರುವಂತ ಅನೇಕ ಪ್ರಜೆಗಳಿಗೆ ಕೂಡ ಅವ್ರು ಭಯ ಹುಟ್ಟಿಸ್ತಾರೆ. ಸೊ ನಮ್ಮ ಮುಂದೆ ನಮ್ಮ ಏನಾಗಿದ್ದರು ಸತ್ವದನು ಇವತ್ತು ನಮಗೆ ಆ ಒಂದು ದೇಶಕ್ಕೆ ನಡೆಸ್ಕೊಂಡು ಹೋಗೋರು ಯಾರು ಎಂಬುದಾಗಿ ಅವ್ರು ಏನಾಗಿದ್ದರು, ಗಲಿಬಿಲಿ ಬಂದ್ರು. ಅವರು ಟೆನ್ಷನ್ ಮಾಡಿಕೊಡ್ತಾ ಇದ್ರು. ಯಾರು? ಎಲ್ಲ ಇಸ್ರಾಯೇಲ್ ಜನರು. ಅಂದ್ರೆ ಎಷ್ಟು ದಿವಸ ಮೋಶೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಈಗ ಆತನ ಸತ್ತೋದನು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಭಯ ಪಟ್ಟು ಗಲಿಬಿಲಿಗೆ ಒಳಗಾದರು. ಆ ಸಮಯದಲ್ಲಿ ಯೋಶುವನು ಕೂಡ ಏನ್ ಮಾಡ್ತಾರೆ, ಭಯದಿಂದ ಆತನು ಮುಂದಕ್ಕೆ ಹೋಗದೆ ಆತನ ಕೂಡ ಭಯದಿಂದ ಇರ್ತಾನೆ. ಅಂದ್ರೆ ಮುಂದೆ ನಾವು ಹೆಂಗ ಹೋಗ್ಬೇಕು, ನಮ್ಮ ಮಾರ್ಗದರ್ಶನ ಯಾರು ತೋರಿಸ್ತಾರೆ ಎಂಬುದಾಗಿ ಇಸ್ರಾಯೇಲ್ ಜನರಿಗೆ ಕರ್ಕೊಂಡು ಒಂದು ಕಾನಾನ್ ದೇಶಕ್ಕೆ, ದೇವರು ಕೊಟ್ಟಂತ ವಾಗ್ದಾನ ದೇಶಕ್ಕೆ ಹೋಗೋದು ಹೆಂಗ ಅಂತ ಹೇಳಿ ಆತನ ಯೋಚನೆ ಮಾಡ್ತಾ ಇದ್ರು. ಆಗ ತನ್ನ ದೇವರು ಆತನಿಗೆ ಯೆಹೋಶುವನಿಗೆ ಹೇಳ್ತಾರೆ, ನನ್ನ ಸೇವಕನಾದ ಮೋಶೆ ಸತ್ತನು, ಈಗ ನೀನು ಎದ್ದು. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ಅವತ್ತನು ನಿರಾಶೆಯಲ್ಲಿ, ದುಃಖದಲ್ಲಿ, ಯಾತನೆಯಲ್ಲಿ ಯೆಹೋಶುವನು ಏನ್ ಮಾಡ್ತಾ ಇದ್ದಾನೆ, ಕೂತಿರುವಾಗ ದೇವರಾದ ಹೇಳ್ತಾ ಇದ್ದಾನೆ, ಯೆಹೋಶುವನೇ ನನ್ನ ದಾಸನು ನನ್ನ ಸೇವಕನು ಮೋಶೆ ಸತ್ತು ಹೋದನು, ಈಗ ನೀನು ಎದ್ದು ನನ್ನ ಒಂದು ಪ್ರಜೆಗಳಿಗೆ ಏನ್ ಮಾಡು, ನೀನು ಇಸ್ರಾಯೇಲರಿಗೆ ಏನ್ ಮಾಡು, ಆ ಒಂದು ವಾಗ್ದಾನಿಕ ದೇಶಕ್ಕೆ ಏನ್ ಮಾಡಿ ನೀನು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿದನು. ಯಾವಾಗಾಯ್ತು ಆ ಯೆಹೋಶುವನು ಮೋಶೆ ಸತ್ತಾದಾಗ ಅವನಿಗೆ ಭಯಂಕರವಾಗಿ ಭಯ ಹೊಡೆದವನಾಗಿ ನಿರಾಶೆ ಆಗ್ತಾನೆ. ಅವನಿಗೆ ಬಹಳ ಹೋಗ್ತಾನೆ ಯೆಹೋಶುವನು, ಮುಂದೆ ಹೆಂಗಪ್ಪ ಅಂತ ಹೇಳಿ. ಆದ್ರೆ ದೇವರ ಕುಗ್ಗಿದ ಸಮಯದಲ್ಲಿ, ನಿರಾಶೆ ಆಗಿರುವಂತ ಸಮಯದಲ್ಲಿ ಹೇಳ್ತಾ ಇದ್ದಾರೆ, ಎದ್ದೇಳು ಎಂಬುದಾಗಿ. ಹಲ್ಲೆಲೂಯ. ಎದ್ದು ನೀ ನಡೆ, ಇಸ್ರಾಯೇಲ್ ಜನ ನಡೆಸು, ನಾನು ನಿನ್ನ ಸಂಗಡ, ನಾನು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಇಲ್ಲಿ ದೇವರು ಯೆಹೋಶುವನಿಗೆ ಹೇಳ್ತಾರೆ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವಮಾನದಲ್ಲೆಲ್ಲ, ಇವತ್ತು ನಿಮ್ಮ ಹಳೆ ವರ್ಷದಲ್ಲಿ, ಕಳೆದು ಹೋಗಿರುವಂತಹ ಹಳೆ ವರ್ಷದಲ್ಲಿ, ಇವತ್ತು ನಿಮ್ಮ ಮನೆಯಲ್ಲಾಗಲಿ, ನಿನ್ನ ಕುಟುಂಬದಲ್ಲಾಗಿ, ಇವತ್ತು ನಿನ್ನ ಗಂಡ ಆಗಲಿ, ನಿನ್ನ ಹೆಂಡತಿ ಆಗಲಿ, ಇವತ್ತು ನಿನಗೆ ಬಿಟ್ಟು ಲೋಕವನ್ನು ಗತಿಸಿ ಹೋಗಿದರೆ, ಲೋಕವನ್ನು ಬಿಟ್ಟು ಹೋದ್ರೆ, ಅಯ್ಯೋ ಇವತ್ತು ನೀನು ಹೆಂಗ್ ಬದುಕಬೇಕು, ಇವತ್ತು ನಾನು ಹೆಂಗ್ ಜೀವಿಸಬೇಕು ಎಂಬುದಾಗಿ ನೀನು ಭಯಪಡಬೇಡ. ಇವತ್ತು ನೀನು ಕುಗ್ಗಿ ಹೋಗಿದೆ ಆದರೆ, ನೀನು ನಿರಾಶೆಯಲ್ಲಿ ಇರುವುದಾದರೆ, ದೇವರು ಯೆಹೋಶುವನಿಗೆ ಮಾತಾಡಿದ ಹಾಗೆ ನಿನಗೂ ಮಾತಾಡ್ತಾರೆ. ಯಾಕಂದ್ರೆ ಅನೇಕ ಸ್ಥಳದಲ್ಲಿ ನಾವು ನೋಡ್ತೇವೆ, ಅನೇಕ ಸಮಯದಲ್ಲಿ ಇವತ್ತು ನಾವು ಯಾರ ಮೇಲೆ ಡಿಪೆಂಡ್ ಆಗುತ್ತೇವೆ, ಅವ್ರು ಇವತ್ತು ನಮ್ಮಿಂದ ದೂರ ಹೋದಾಗ ಅಥವಾ ಈ ಲೋಕವನ್ನು ಬಿಟ್ಟು ಹೋದಾಗ ಏನ್ ಮಾಡ್ತೇವೆ, ನಿರಾಶೆ ಒಳಗಾಗ್ತೇವ್ರಿ. ಈ ನಿರಾಶೆ ಏನ್ ಮಾಡುತ್ತೆ, ನಮಗೆ ದೇವರಿಂದ ದೂರ ಮಾಡುತ್ತೆ. ಇವತ್ತು ಕುಗ್ಗೋಗಿ ಇವತ್ತು ಏನ್ ಮಾಡುತ್ತೆ, ನಮಗೆ ದೇವರಿಂದ ದೂರ ಮಾಡುತ್ತದ್ರಿ, ನಂಬಿಕೆ ಕಳೆದಾಗ್ಬಿಡುತ್ತದೆ. ಯೆಹೋಶುವನು ಕೂಡ ಅದೇ ರೀತಿ ಆಗಿತ್ರಿ. ಏನು ಮೋಶೆ ಮುಖಾಂತರ ದೇವರು ನಮ್ಮ ಕಾನಾನ್ ದೇಶ ಒದಗಿಸಿಕೊಡ್ತೆ ಅಂದ್ರು. ಈಗ ಮೋಶೆ ಸತ್ತೋದನಾಗಿ ಆ ಮೋಶೆ ಸತ್ತಿದ ಆ ವಿಷಯ ಕೇಳಿ ಅದನ್ನು ನೋಡಿ ಅವನು ಹೋಗ್ತಾನೆ. ಯೆಹೋಶುವನು ನಿರಾಶೆಗಳಾಗ್ತಾನೆ. ಇವತ್ತು ನಮ್ಮಲ್ಲಿ ಅಂತವ್ರು ಯಾರಾದ್ರೂ ಇದ್ರೆ ಕರ್ತನ ಪ್ರೀತಿಯ ದೇವರ ಮಕ್ಕಳ, ಇವತ್ತು ನಿನ್ನ ಗಂಡ ಆಗ್ಲಿ, ಇವತ್ತು ನಿನ್ನ ಹೆಂಡತಿ, ಇವತ್ತು ನಿನ್ನ ಮನೆಯಲ್ಲಿ ಯಾರು ನಿನ್ನ ಆತ್ಮೀಯರು ಇವತ್ತು ನಿನ್ನ ಬಿಟ್ಟು ಹೋದ್ರು, ಇವತ್ತು ಕುಟುಂಬವನ್ನು ಹೆಂಗ್ ನೋಡ್ಕೊಳ್ಳಿ ಎಂಬುದಾಗಿ ನೀನು ಚಿಂತೆ ಮಾಡೋದಾದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಎದ್ದು ನಡೆ ಎಂಬುದಾಗಿ. ಯೆಹೋಶುವನು ಹೇಳ್ತಾ ಇದ್ದಾರೆ, ಎದ್ದು ನಡೆ. ಇವತ್ತು ನನ್ನ ಕುಗ್ಗಿರುವಂತ ನಿರಾಶೆಯಲ್ಲಿ ನೀನಿರುವಾಗ ದೇವರು ಹೇಳ್ತಾ ಇದ್ದಾರೆ, ಈ ಹೊಸ ವರ್ಷದಲ್ಲಿ ನೀನು ಎದ್ದು ಬಾ, ನೀನಿರುವಂತ ಸ್ಥಳದಿಂದ ಎದ್ದು ಬಾ. ಯಾಕಂದ್ರೆ ನೀವು ಕೂತಿರುವ ಸ್ಥಳದಲ್ಲಿ ಇವತ್ತು ಕೂತ್ರೆ ಅಲ್ಲೇನಾಗಿರುತ್ತೆ, ನೀನು ನಿರಾಶೆಗೆ ಒಳಗಾಗಿರ್ತೀಯ, ಇನ್ನು ಹೆಚ್ಚಾಗಿ ಕುಗ್ಗೋಗ್ತೀಯ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಕರ್ತನ ಪ್ರೀತಿಯ ಮಗನೇ, ಕರ್ತನ ಪ್ರೀತಿಯ ಮಗಳೇ, ಈ ಹೊಸ ವರ್ಷದಲ್ಲಿ ದೇವರಿಗೆ ಹೇಳ್ತಾ ಇದ್ದಾರೆ, ನಿರಾಶೆಯಲ್ಲಿರುವಂತಹ ಜನರೇ, ಕುಗ್ಗಿ ಹೋಗಿರುವಂತಹ ಜನರೇ, ಇವತ್ತು ನಿಮ್ಮ ಪರಿಸ್ಥಿತಿಗಳಲ್ಲಿ, ಇವತ್ತು ನಿಮ್ಮ ಕಣ್ಣೀರು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನಿಮ್ಮ ರೋಗಗಳ ನಿಮಿತ್ತವಾಗಿ ಇವತ್ತು ನೀವು ಬೇಸತ್ತು ಹೋಗಿದ್ದಾರೆ, ನೀವು ನಿರಾಶೆಗೊಳಗಾಗಿದ್ದಾರೆ. ಇಲ್ಲಿ ತಂದೆ ದೇವರು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಯೆಹೋಶುವನಿಗೆ ಹೇಳಿದಂತೆ ಎದ್ದು
ಬಾ ಎಂಬುದಾಗಿ. ಇವತ್ತು ಯಾವಾಗೈತೆ ನೀನು ಆ ದೇವರ ಸ್ವರವನ್ನು ಕೇಳಿ ನೀನು ಆ ಪರಿಸ್ಥಿತಿಯಿಂದ, ಆ ದುಃಖ, ನೋವಿನಿಂದ, ನಿರಾಶದಿಂದ ನೀನು ಎದ್ದು ಬಂದರೆ ಸೊ ದೇವರು ನಿನಗೆ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಸೊ ನಿನಗೆ ಮಾಡಿದ ವಾಗ್ದಾನಗಳನ್ನು ದೇವರು ನೆರವೇರಿಸ್ತಾರೆ. ಇವತ್ತು ನೀನು ಜೀವನದಲ್ಲಿ ಇವತ್ತು ಯಾವುದೇ ಪರಿಸ್ಥಿತಿ ಇವತ್ತು ನೀನು ಕಳೆದುಕೊಂಡ್ರೆ, ಇವತ್ತು ಯಾವುದೇ ಒಂದು ನೀನು ಕಳೆದುಕೊಂಡು ಆ ನಿರಾಶೆಯಲ್ಲಿ ನೀನು ಕುಗ್ಗಿ ಹೋಗಿ ಅಲ್ಲೇ ಕೂತ್ಕೊಂಡ್ರೆ, ಈ ದೇವರಿಗೆ ಬಿಟ್ಕೊಟ್ಟು ಪ್ರಾರ್ಥನೆ ಮಾಡದಂತೆ, ವಾಕ್ಯ ಓದದಂತೆ ಇವತ್ತು ಬಿಟ್ಕೊಟ್ರೆ ಅಲ್ಲೇನಾಗುತ್ತೆ? ಆ ನಿರಾಶೆ ಸಹಿತ ನಿನಗೆ ಏನ್ ಮಾಡುತ್ತೆ? ಇನ್ನ ಆ ಕುಗ್ಗು ಅಂತ ಸಹಿತ ಏನ್ ಮಾಡುತ್ತೆ? ನಿನಗೆ ಇನ್ನ ನಾಶನ ಮಾಡಲು ಐತೆ. ಅದಕ್ಕೆ ನಿರಾಶವಾಗದೆ ಸೊ ದೇವರು ಹೇಳ್ತಾ ಇದ್ದಾರೆ ನಿನಗೆ, ಮಗನೇ, ಮಗಳೇ, ಎದ್ದು ಬಾ. ಇವತ್ತು ಎದ್ದು ಏನ್ ಮಾಡ್ಬೇಕು? ದೇವರಲ್ಲಿ ನಿಂತ್ಕೋಬೇಕು, ದೇವರಿಗಾಗಿ ಜೀವಿಸಬೇಕು. ಇವತ್ತು ಹಳೆ ವರ್ಷದಲ್ಲಿ ಇವತ್ತು ಅನೇಕ ಕಣ್ಣೀರು ಕಷ್ಟಗಳು ನೋಡಿರ್ಬೇಕು, ಬಡತನ ದರಿದ್ರ ನೋಡಿರ್ಬೇಕು. ಇವತ್ತು ಅನೇಕ ಒಂದು ಹಳೆ ವರ್ಷದಲ್ಲಿ ಅನೇಕ ಕಾರ್ಯಗಳು ವಿಫಲವಾಗಿರ್ಬೋದು. ಆದ್ರೆ ಇವತ್ತು 2026ನೇ ವರ್ಷದಲ್ಲಿ ಸೊ ದೇವರು ನೇರವಾಗಿ ಸೊ ದೇವರು ನಿನ್ನ ಕೂಡ ಮಾತಾಡ್ತಾ ಇದ್ದಾನೆ, ನೀನು ಎದ್ದು ಬಾ. ಇವತ್ತು ನೀನು ನಿರಾಶೆಗೊಳಗಾಗಿದ್ದಾರೆ, ಸೊ ದೇವರು ಹೇಳ್ತಾ ಇದ್ದಾರೆ ಎದ್ದು ಬಾ. ಯೆಹೋಶುವನು ಕೂಡ ನಿರಾಶೆಗೊಳಗಾಗಿದ್ದನು. 30 ಲಕ್ಷ ಜನರಿಗೆ ಕರ್ಕೊಂಡು ಹೆಂಗ್ ಹೋಗ್ಬೇಕು ಎಂಬುದಾಗಿ ಆತನು ನಿರಾಶೆ ಆಗಿದಾಗ ಸೊ ದೇವರನ್ನು ಮಾತಾಡಿದಾಗ ಆತನು ಎದ್ದು ಬಂದನು. ಆತನ ಜಸ್ಟ್ ನಿಂತ್ಕೊಂಡನು. ಯಾಕಂದ್ರೆ ನಾವು ನಿಂತ್ಕೋಬೇಕ್ರಿ ಅಷ್ಟೇ. ಸೊ ದೇವರ ವಾಕ್ಯ ಹೇಳುತ್ತದೆ, ನೀನು ನಿಂತುಕೋ, ನಾನು ನಿನ್ನ ಪಕ್ಷದಲ್ಲಿ ಇದ್ದುಕೊಂಡು ಯುದ್ಧ ಮಾಡುವೆನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ದೇವರು ನಮಗೆ ಕೊಟ್ಟಂತ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರ್ಬೇಕಂದ್ರೆ ನಾವು ಎದ್ದು ನಿಲ್ಲಬೇಕ್ರಿ. ದೇವರ ವಾಕ್ಯದಲ್ಲಿ ನಿಲ್ಲಬೇಕು, ದೇವರ ಪ್ರಾರ್ಥನೆ ನಾವು ನಿಲ್ಲಬೇಕ್ರಿ. ಆ ನಿರಾಶೆ ಆ ಸ್ಥಳದಿಂದ, ಆ ನೋವಿನಿಂದ ಹೊರ ಬರಬೇಕು. ಯಾವ ರೀತಿ ಯೆಹೋಶುವನು ಆ ನಿರಾಶೆಯಿಂದ ದೇವರು ಕರೆದಿದ್ದಾಗ ಆತನ ಸ್ವರ್ಗೆ ಕಿವಿಗೊಟ್ಟು ಆತ ನಿರಾಶೆಯಿಂದ ಹೊರಗೆ ಬಂದು ನಿಂತ್ಕೊಂಡಿದ್ದಾಗ ಸೊ ದೇವರು ಆತನಿಗೆ ಏನ್ ಮಾಡಿದ್ರು? ಆತನ ಮುಖಾಂತರವಾಗಿ ಇಸ್ರೇಲ್ ಜನರಿಗೆ ಮಾಡಿದ ವಾಗ್ದಾನದ ದೇಶವಾಗಿ ಕಾನಾನ್ ದೇಶವನ್ನು ಕೊಟ್ಟರೆ ಎಂಬುದಾಗಿ ನೋಡ್ತೇವೆ. ಸೊ ಅದೇ ರೀತಿ ಯೆಹೋಶುವನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳ್ತದೆ ದೇವರ ವಾಕ್ಯ, ನಿನ್ನ ಜೀವಮಾನವೆಲ್ಲ ನಿನ್ನ ಎದುರು ಯಾರು ನಿಲ್ಲಕ್ಕಾಗಲ್ಲ. ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುವೆನೆಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಮೋಶೆ ಶಿಷ್ಯನಾಗಿರುವಂತ ಯೆಹೋಶುವನಿಗೆ ದೇವರು ಹೇಳ್ತಾ ಇದ್ದಾರೆ, ನೀ ಎದ್ದು ನಿಂತ್ಕೋ. ನೀ ಎದ್ದು ನಿಂತ್ಕೊಂಡಿದ್ದಾಗ ನಿನ್ನ ಜೀವಮಾನವೆಲ್ಲ ಯಾರು ನಿನ್ಗೆ ಎದುರು ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ. ಸೊ ದೇವರು ಹೇಳಿದಾಗ ನಾವು ಎದ್ದು ನಿಂತ್ಕೊಂಡಿದಾಗ ನಮ್ಮ ಜೀವಮಾನದಾಗ, ನಮ್ಮ ಜೀವನದಲ್ಲಿ, ನಮ್ಮ ಜೀವಮಾನ ಇರುವವರೆಗೂ ನಮಗೆ ಯಾರು ಎದ್ದು ನಿಲ್ಲಕ್ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಯಾರು ಇರ್ತಾರೆ? ದೇವರಿದ್ದಾರೆ. ಯೆಹೋಶುವ ಕೂಡ ದೇವರು ಹೇಳ್ತಾ ಇದ್ದಾರೆ, ನೀ ಎದ್ದು ನಿಂತುಕೋ, ನಿನ್ನ ಜೀವಮಾನದಲ್ಲಿ ಯಾರು ನಿನಗೆ ಎದ್ದು ನಿಲ್ಲಕ್ಕಾಗಲ್ಲ. ಆ ಮೋಸೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ ಹೇಳ್ತಾರೆ ದೇವರು. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಎಷ್ಟಾಯ್ತು ನಿನ್ನ ನಿನ್ನ ಮನೆಯಲ್ಲಿ ಇವತ್ತು ನಿನ್ನ ಆತ್ಮವನ್ನು ಕಳ್ಕೊಂಡಿರ್ಬೋದು. ಅಯ್ಯೋ ನನ್ನ ಗಂಡ ಇಲ್ಲಲ್ಲ, ಇವತ್ತು ನನ್ನ ಸಂಸಾರ ಹೆಂಗ್ ನಡೆಸಲಿ? ಅಯ್ಯೋ ನನ್ನ ಹೆಂಡತಿ ಇಲ್ಲಲ್ಲ, ಅಯ್ಯೋ ಇವತ್ತು ನಾನು ಹೆಂಗ್ ಬದುಕಬೇಕು, ನನ್ನ ಕುಟುಂಬನ ಹೆಂಗ್ ಸಾಗಿಸ್ಬೇಕು, ಈ ಕಂಪನಿಯಲ್ಲಿ ಇವತ್ತು ನಾನು ಹೆಂಗೆ ಕಂಪನಿಯಲ್ಲಿ ಹೋಗ್ಬೇಕೆಂಬುದಾಗಿ ನೀನು ಚಿಂತೆ ಪಡೋದಾದರೆ ಸೊ ದೇವರು ಹೇಳುವಾಗ ನೀನು ಎದ್ದು ನಿಂತ್ಕೊಂಡಿದಾಗ ನಿನ್ನ ಜೀವಮಾನದಲ್ಲಿ ಯಾರು ನಿನ್ನ ಎದ್ದು ನಿಲ್ಲಕ್ಕಾಗಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಹೊಸ ವರ್ಷದಲ್ಲಿ ನಿನಗೆ. ಯಾಕಂದ್ರೆ ದೇವರು ಮೋಸೆ ಸಂಗಡ ನಾನು ಯಾವ ರೀತಿ ಇದ್ದೀನೋ ಅದೇ ರೀತಿ ನಿನ್ನ ಸಂಗಡನೇ ಇರ್ತೆ ಅಂತ ಹೇಳಿ ಯೆಹೋಶುವ ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹೌದು ಕರ್ತನ ಪ್ರೀತಿಯ ದೇವರ ಮಕ್ಕಳ, ಇವತ್ತು ಆ ಮೋಸೆ ಸಂಗಡ ಇದ್ದಂತ ದೇವರು, ಯೆಹೋಶುವನ ಸಂಗಡ ಇದ್ದಂತ ದೇವರು ನಮ್ಮ ಸಂಗಡ ಸದಾಕಾಲ ಇರುವಂತ ದೇವರಾಗಿದ್ದಾರೆ. ಇವತ್ತು ಲೋಕದಲ್ಲಿ ಎಲ್ಲರೂ ಕೈಬಿಟ್ಟರು, ಇವತ್ತು ನಮ್ಮ ಬಿಟ್ಕೊಟ್ಟು ಇವತ್ತು ನಮ್ಮ ಆತ್ಮೀಯರಾಗ್ಲಿ, ನಮ್ಮ ಗಂಡ ಹೆಂಡತಿ ಆಗ್ಲಿ ಇವತ್ತು ಬಂದು ಒಳಗ ಪ್ರತಿಯೊಂದು ಅಣ್ಣತನ ಯಾರೇ ಬಿಟ್ಟು ಹೋದ್ರು ಕೂಡ ಸೊ ದೇವರು ನಮಗೆ ಬಿಟ್ಟು ಹೋಗುವಂತ ದೇವರಲ್ಲ. ಸೊ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಯೆಹೋಶುವನಿಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಕರ್ತನ ಪ್ರೀತಿಯ ದೇವರ ಮಗನೇ, ಇವತ್ತು ದೇವರು ನಿನ್ನ ಸಂಗಡ ಇದ್ದಾನೆ. ಆ ಸೃಷ್ಟಿಕರ್ತ ನಿನ್ನ ಸಂಗಡ ಇರುವಾಗ ನಿನ್ನ
ಜೀವಮಾನದಲ್ಲಿ ಇವತ್ತು ನೀನು ನಿಂತಿದಾಗ ದೇವರ ಹೇಳಿದ ಚಿತ್ತಕ್ಕೆ, ದೇವರು ಹೇಳಿದ ಮಾತಿಗೆ ನೀನು ದೃಢವಾಗಿ ನಿಂತಿದಾಗ ನಿನ್ನ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಯಾವಾಗೈತಿ ಯೆಹೋಶುವನು ನಿಂತ್ಕೊಂಡಿದ್ದಾನೋ ಆ ಯೆರಿಕೋ ಗೋಡೆ ಏನಾಗಿತ್ತು, ಬಿದ್ದೋಯ್ತ್ರಿ. ಆ ಯೆರಿಕೋ ಗೋಡೆಗೆ ಆತನು ಹೋಗಿ ಬೆಳೆಸಲಿಲ್ಲ. ದೇವರಿಗೆ ಸ್ತೋತ್ರ ಮಾಡಿಕೊಂಡು ದೇವರಿಗೆ ಆರಾಧನೆ ಮಾಡಿದಾಗ ಒಂದು ಭಯಂಕರವಾದ ಗೋಡೆಗೆ ದೇವರು ಏನ್ ಮಾಡಿದ್ರು, ಬೆಳೆಸಾಕ್ದ್ರು. ಇಡೀ ಯೆರಿಕೋ ಪಟ್ಟಣವನ್ನು ದಾಟಿ ಯೋರ್ದನ್ ದಾಟಿ ಆ ಕಾನಾನ್ ದೇಶವನ್ನು ಅವರು ವಾಸ ಮಾಡ್ಕೋತಾರೆ. ಯಾವಾಗಾಯ್ತು ಆತನ ದೇವರ ಸ್ವರಿಗೆ ಕೇಳಿ ಕಿವಿಗೊಟ್ಟಿದಾಗ ಆತನು ಕಾನಾನ್ ದೇಶವನ್ನು ಜಯಿಸ್ಲಕ್ಕಾಯ್ತು, ಕಾನಾನ್ ದೇಶವನ್ನು ಆತನು ಸೇರ್ಲಕ್ಕಾಯ್ತು. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನೀನು ಕುಗ್ಗೋಗಿರುವಾಗ ನಿರಾಶೆಯಲ್ಲಿ ಸಹಿತ ನಿನ್ ಜೊತೆ ಮಾತಾಡ್ತಾನೆ. ಈ ನಿರಾಶೆಗೆ ಮಾಡಿಸಿ ನಿನಗೆ ಕುಗ್ಗಿಸಿ ಏನ್ ಮಾಡ್ತಾನೆ, ನಿನ್ನ ದೇವರ ಸ್ವರ ಕೇಳಿ ಬರದಂತೆ ನಿನ್ನ ಮೈಂಡ್ ಬ್ಲಾಕ್ ಮಾಡ್ತಾನೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾಕಂದ್ರೆ ಆ ಒಂದು ಸೈತಾನನ ಆಲೋಚನೆ ಏನಾಗಿದೆ, ನೀನು ದೇವರು ಕೊಟ್ಟಂತ ಆ ಕರುವಿಕೆ, ದೇವರು ಕೊಟ್ಟಂತ ವಾಗ್ದಾನ, ಆ ದೇವರು ಕೊಟ್ಟಂತ ಆಶೀರ್ವಾದ ನಿನಗೆ ಸಿಗಬಾರ್ದು ಅಂತ ಹೇಳಿ ನಿನಗೇನ್ ಮಾಡ್ತಾನೆ, ನಿನ್ನಿಂದ ನಿನಗೆ ಅಗತ್ಯ ಇರುವಂತವರನ್ನ ಏನ್ ಮಾಡ್ತಾನೆ, ದೂರ ತಳ್ಳಿ ಹಾಕ್ತಾನೆ. ಅದಕ್ಕೆ ಆಗ ಸಮಯದ ನಿರಾಶೆ ತಂದು ನಿನಗೆ ಕುಗ್ಗಿಸಿ ಏನ್ ಮಾಡ್ತಾನೆ, ದೇವರು ನಿನಗೆ ಮಾಡಿದಂತ ವಾಗ್ದಾನಗಳನ್ನು ಮರೆತು ನೀನು ಹೋಗಿ ನೀನು ನಿರಾಶೆಯಲ್ಲಿ ಬಿದ್ದು ನೀನು ಸತ್ತು ಹೋಗ್ಬೇಕು, ನೀನು ನರಕಕ್ಕೆ ಹೋಗ್ಬೇಕೆಂಬುದಾಗಿ ಅವನ ಆಲೋಚನೆ ಆಗಿರುತ್ತೆ. ಆದರೆ ಯಾವಾಗಾಯ್ತು ನೀನು ನಿರಾಶೆಯಲ್ಲಿರುವಾಗ, ನೀನು ಕುಗ್ಗೋಗಿದಾಗ ದೇವರು ನೀನು ಅದನ್ನು ಸ್ವರ್ಗಕ್ಕೆ ಬಿಡಬೇಕು. ಯಾಕಂದ್ರೆ ನಿರಾಶೆಯಲ್ಲಿ ದೇವರ ಜೊತೆ ಮಾತಾಡ್ತಾನೆ. ಅವತ್ತು ಯೆಹೋಶುವ ನಿರಾಶೆಯಲ್ಲಿದ್ದಾಗ, ಮೋಶೆ ಸತ್ತು ಹೋಗಿದಾಗ ಆತನ ನಿರಾಶೆ ಒಳಗಾದನು. ಇಷ್ಟೊಂದು ಲಕ್ಷಾಂತರ ಇಸ್ರಾಯೇಲ್ ಜನರು ಹೆಂಗ್ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಆತನು ಭಯಗ್ರಸ್ತನಾದನು, ಅದನ್ನು ಹೆದರುಕೊಂಡನು. ಆದರೆ ದೇವರ ಪ್ರಸನ್ನತೆಯಲ್ಲಿದ್ದಾಗ ಆತನಿಗೆ ದೇವರ ಸ್ವರ ಕೇಳಿಬಿಟ್ಟು ಆತನ ತಿರುಗಿ ಬಲ ಹೊಂದನು. ಆತನ ದೇವರು ಹೇಳಿದನು, ನೀನು ಧೈರ್ಯವಾಗಿರು, ನಿನ್ನ ಸ್ಥಿರ ಚಿತ್ತನಾಗಿರು ಎಂಬುದಾಗಿ ದೇವರು ಆತನಿಗೆ ಹೇಳಿದ್ರಿ. ದೇವರು ಹೇಳಿದಂತೆ ಆತನ ಧೈರ್ಯ ತೆಗೆದುಕೊಂಡನು, ಸ್ಥಿರ ಚಿತ್ತವಾಗಿ ದೇವರ ವಾಗ್ದಾನ ಮಾಡಿರುವಂತ ದೇಶಕ್ಕೆ ಹೋಗುವುದಕ್ಕೆ ಆತನು ಸಿದ್ಧನಾದನು. ಅದಕ್ಕೆ ಇವತ್ತು ನೀನು ಕೂಡ ಧೈರ್ಯವಾಗಿರಬೇಕು. ಇವತ್ತು ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಇವತ್ತು ನೀವು ಯಾವುದೇ ವಿಷಯದಲ್ಲಿ ಭಯ ಪಡ್ತಾ ಇದ್ರು, ದೇವರು ಹೇಳ್ತಾ ಇದ್ರೆ ನಿಮಗೆ ಧೈರ್ಯವಾಗಿರ್ರಿ, ನೀವು ಸ್ಥಿರ ಚಿತ್ತರಾಗಿರ್ರಿ, ನೀವು ತಾಳ್ಮೆಯಿಂದ ಎಂಬುದಾಗಿ. ಯಾಕಂದ್ರೆ ನಾವು ಸ್ಥಿರ ಚಿತ್ತವಾಗಿದ್ದು ಧೈರ್ಯವಾಗಿದ್ದಾಗ ನಾವು ತಲುಪಬೇಕಾಗಿರುವಂತ ಗುರಿ ಆ ದೇವರೇ ಮುಟ್ಟಿಸ್ತಾರೆ. ಹಲ್ಲೆಲೂಯಾ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗಾಯ್ತು ಯೇಸು ಸ್ವಾಮಿ ಶಿಷ್ಯರು ಆ ಸಮುದ್ರದಲ್ಲಿ ನಡೆದುಕೊಂಡು ಒಂದು ಪ್ರಯಾಣ ಮಾಡುವಾಗ ಆ ಸಮುದ್ರದಲ್ಲಿ ಬಿರುಗಾಳಿ ಬಂದಿತ್ತು. ಆ ಸಮಯದಲ್ಲಿ ತಂದೆ ದೇವರು ಏನ್ ಮಾಡುತ್ತಿದ್ರು, ನೀರುಗಳು ನಡೆದುಕೊಂಡು ಬರುವಾಗ ಅಲ್ಲಿ ಅನೇಕ ಏನಾಗಿತ್ತು, ಅಲ್ಲಲ್ಲ ಕಲ್ಲಲ್ಲಾಯಿತು ಸಮುದ್ರದಲ್ಲಿ. ಯಾವಾಗಾಯ್ತು ಆ ದೇವರು ಆ ಒಂದು ಹಡಗಿನಲ್ಲಿ ಕಾಲಿಟ್ಟಿದ ಕ್ಷಣ ಆ ಹಡಗೇನಾಯ್ತು, ದಡಕ್ಕೆ ಸೇರುತ್ತೆ ಎಂಬುದಾಗಿ ನೋಡ್ತೇವೆ. ಅದೇ ಸಮಯದಲ್ಲಿ ಇವತ್ತು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಜೀವನ ಎಂಬ ಹಡಗಿನಲ್ಲಿ ಇವತ್ತು ಅಲ್ಲದ ಕಲ್ಲಲಾದರೂ ಕಣ್ಣೀರು ಕಷ್ಟಗಳು ಬರುವುದಾದರೆ, ಇವತ್ತು ಆ ನಿನ್ನ ಜೀವನ ಎಂಬ ದೋಣಿಯಲ್ಲಿ ಯೇಸು ಕ್ರಿಸ್ತನು ಬಂದ್ರೆ ಇವತ್ತು ನೀನು ಸೇರ್ಬೇಕಾಗಿರುವಂತ ಆ ಗುರಿ ನೀನು ಸೇರ್ತೆ ಎಂಬುದಾಗಿ ನೋಡ್ತೇವೆ. ಯಾವ ರೀತಿ ಹಡಗು ಮುಳುಗುವಂತ ನೀರಿನಲ್ಲಿ ಮುಳುಗುವಂತ ಹಡಗಿನಲ್ಲಿ ದೇವರು ಬಂದಿದ್ರು ತಕ್ಷಣ ಅದೇ ಗಳಿಗೆಯಲ್ಲಿ ನೋಡ್ತೇವೆ, ಅದೇನಾಗಿತ್ತು, ದಡಕ್ಕೆ ಸೇರಿತೆ ಎಂಬುದಾಗಿ. ಅಂದ್ರೆ ಅದು ತಲುಪಬೇಕಾಗಿರುವಂತ ಜಾಗಕ್ಕೆ ಅದು ತಲುಪಿತ್ತು. ಅದು ಎಲ್ಲಿತ್ತೋ ಗೊತ್ತಿಲ್ಲ, ಹಡಗು ಮಧ್ಯದಲ್ಲಿತ್ತೋ ಎಲ್ಲಿತ್ತೋ, ಆದ್ರೆ ಯಾವಾಗಾಯ್ತು ತಂದೆ ದೇವರು ಯೇಸು ಕ್ರಿಸ್ತನು ಹಡಗಿಗೆ ಬಂದಿದಾಗ, ಆ ಹಡಗಿನಲ್ಲಿ ಕಾಲಿಟ್ಟಿದಾಗ ಏನಾಗಿತ್ತು, ಹಡಗು ಅದು ತಲುಪಬೇಕಾಗಿರುವಂತ ಗುರಿ ಆ ದಡಕ್ಕೆ ಅದು ಬಂದು ಸೇರಿತೆ ಎಂಬುದಾಗಿ ನೋಡ್ತೇವ್ರಿ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನಿನ್ನ ಜೀವನದಲ್ಲಿ, ಇವತ್ತು ನಿನ್ನ ಕುಟುಂಬದಲ್ಲಿ, ಇವತ್ತು ನಿನ್ನ ವೈಯಕ್ತಿಕ ಜೀವನದಲ್ಲಿ ಅನೇಕ ಕಣ್ಣೀರು ಕಷ್ಟಗಳು, ಇವತ್ತು ನೀನು ರೋಗದಿಂದ ನೀನು ಬಾಧೆ ಪಡುವಾಗ ಅದರಲ್ಲಿ ಇವತ್ತು ನೀನು ನಿರಾಶೆಯಾಗಿ ಕುಗ್ಗಿ ಹೋಗಿದರೆ, ದೇವರು ಇವತ್ತು ನಿನ್ನ ಜೀವನದ ಬಂದಿದ್ದಾಗ ದೇವರು ನಿನಗೆ ಮಾಡಿದ ವಾಗ್ದಾನ ನೆರವೇರಿಸ್ತಾರೆ. ದೇವರು ನಿನಗೆ ಸಿದ್ಧಪಡಿಸಿದಂತಹ ಗುರಿ
ಅಲ್ಲಿಗೆ ದೇವರು ತಲುಪಿಸ್ತಾರೆ. ಆತನು ಅಲ್ಲಿ ಬಂದ್ರೆ ಸಾಕು, ಆತನು ಹೇಳಿದರೆ ಸಾಕು, ನಿನಗೆ ವಾಗ್ದಾನ ನೆರವೇರುತ್ತೆ. ಹಲ್ಲೆಲೂಯಾ. ನೀನು ಮುಟ್ಟಬೇಕಾಗಿರುವಂತಹ ಗುರಿ ದೇವರೇ ತಲುಪಿಸ್ತಾರೆ. ಅಲ್ಲಿ ನಾನು ನೀನು ಏನ್ ಮಾಡ್ಬೇಕು? ಬರೀ ನಿಂತ್ಕೋಬೇಕ್ರಿ. ನಾವೇನ್ ಮಾಡ್ಬೇಕಾಗಿಲ್ಲ, ಬರೀ ದೇವರು ಹೇಳಿದಂತೆ ನಾವು ನಿಂತ್ಕೋಬೇಕು. ಮೋಶೆ ನೀನು ಯೋಶುವನಿಗೆ ದೇವರು ಹೇಳಿದ್ರೆ ಎದ್ದು ಬಾ, ಕುಂತಿರುವ ನಿರಾಶೆಯಲ್ಲಿ ಕುಂತಿರುವಂತ ಯೋಶುವನಿಗೆ ಎದ್ದು ಬಾ ಅಂತ ಹೇಳಿದಾಗ ಆತ ನಿರಾಶೆಯಿಂದ ಎದ್ದು ಬಂದನು. ಇವತ್ತು ನಾನು ನೀನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಕಣ್ಣೀರು ಕಷ್ಟಗಳಿಂದ ಇವತ್ತು ನಾವು ನಿರಾಶೆಗೊಳಗಾಗಿದ್ದೇವೆ, ನಾವು ಕುಗ್ಗಿ ಹೋಗಿದ್ದೇವೆ. ಆ ಒಂದು ನಿರಾಶೆಯಿಂದ ನಾವು ಬಿದ್ದೋಗಿದ್ದೇವೆ, ಕೂತ್ ಹೋಗಿದ್ದೇವೆ. ಇವತ್ತು ದೇವರ ಸ್ವರ ಕೇಳಿ ನಾವು ಏನ್ ಮಾಡಬೇಕು? ಯೋಶುವನಂತೆ ಎದ್ದು ನಿಲ್ಬೇಕು. ಆ ನಿರಾಶೆಯನ್ನು ಬಿಟ್ಟು ಆ ಕುಗ್ಗಿ ಹೋಗಿರುವಂತ ಪರಿಸ್ಥಿತಿಯನ್ನು ನಮ್ಮಿಂದ ತೆಗೆದುಹಾಕಿ ಆ ದೇವರ ಸ್ವರಕ್ಕೆ ಬಿಡಬೇಕು. ಯಾಕಂದ್ರೆ ಮೋಶೆ ಸಂಗಡ ಇದ್ದ ಹಾಗೆ ದೇವರು ಯೋಶುವನ ಸಂಗಡ ಇದ್ದ ಹಾಗೆ ನನ್ನ ನಿನ್ನ ಸಂಗಡ ಇರುವಂತನಾಗಿದ್ದಾನೆ. ಆತನು ಸದಾಕಾಲ ಇರುವ ದೇವರಾಗಿದ್ದಾನೆ. ಇವತ್ತು ಹೊಸ ವರ್ಷದಲ್ಲಿ ಇವತ್ತು ನನ್ನ ಗಂಡ ಇಲ್ದೇನೆ ಹಂಗಿರ್ಲಿ, ನನ್ನ ಜೀವನ ನನ್ನ ಕುಟುಂಬ ಹೆಂಗ್ ಸಾಗಿಸ್ಲಿ, ಇವತ್ತು ನನ್ನ ಹೆಂಡತಿ ಇಲ್ಲದೆ ನನ್ನ ಜೀವನ ಹೆಂಗ್ ಮಾಡ್ಲಿ, ಇವತ್ತು ನನಗೆ ಕೆಲಸ ಇಲ್ಲ, ಈ ಉದ್ಯೋಗ ಇಲ್ಲದೆ ನನ್ನ ಜೀವನ ಹೆಂಗ್ ಮಾಡ್ಲಿ ಅಂತ ಇವತ್ತು ಹೊಸ ವರ್ಷದಲ್ಲಿ ಹೆಂಗ್ ಬದುಕಲಿ ಎಂಬುದಾಗಿ ನೀನು ಚಿಂತೆ ಪಡೋದಾದರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಧೈರ್ಯವಾಗಿರು ಎಂಬುದಾಗಿ ನಿನಗೆ ನೀನು ಸ್ಥಿರಚಿತ್ತನಾಗು. ದೇವರು ಹೇಳಿದ ಮಾತಿಗೆ ನೀನು ವಿಧೇಯನಾಗಿ, ನೀನು ಸ್ಥಿರಚಿತ್ತವಾಗಿ ಇವತ್ತು ನೀನು ವಿಧೇಯನಾಗಿ ನೀನು ಧೈರ್ಯ ತಂದುಕೊಂಡಿದ್ದಾರೆ. ದೇವರು ಖಂಡಿತ ನೀನು ನಡೆಸ್ತಾರೆ. ಇವತ್ತು ಯಾರ ಜೊತೆ ಇರ್ಲಿ ಬಿಡ್ಲಿ, ಇವತ್ತು ದೇವರ ಸಂಗಡ ಇದ್ದಾನೆ. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಯೋಶುವ ವಾಗ್ದಾನ ಮಾಡಿದರು, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡನೂ ಇರುವೆನೆಂಬುದಾಗಿ. ಇವತ್ತು ಆ ಯೇಸು ಕ್ರಿಸ್ತನು ನಮ್ಮ ಜೊತೆ ಸದಾಕಾಲ ಇರುವಂತ ದೇವರಾಗಿದ್ದಾರೆ. ನಿನ್ನ ಇದ್ದ ಹಾಗೆ ಇವತ್ತು ನಾಳೆ ನಿರಂತರವಾಗಿರುವಂತ ದೇವರು. ಮತ್ತೆ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾನು ಯುಗದ ಸಮಾಪ್ತಿವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಹಳೆ ವರ್ಷದಲ್ಲಿ ಅನೇಕ ನೀನು ಕಣ್ಣೀರು ಕಷ್ಟ, ಇವತ್ತು ಅನೇಕ ನೀನು ಕೈ ನೆನಪುಗಳನ್ನು ನೋಡಿರ್ಬೋದು. ಇವತ್ತು ಅವೆಲ್ಲ ಏನ್ ಮಾಡು? ಅವೆಲ್ಲ ಕಟ್ಟು ಬಿಡು, ಆ ಗಂಟು ಕಟ್ಟಾಕಿ ಅವೆಲ್ಲ ಬೀಸಾಡ್ಬಿಡು. ಇವತ್ತಿನ ಹೊಸ ವರ್ಷದಲ್ಲಿ ಇವತ್ತು ಕಾಲಿಡುವಾಗ ದೇವರು ನಿನಗೆ ನಿನ್ನ ಜೀವನದಲ್ಲಿ ಈ ಹೊಸ ವರ್ಷದಲ್ಲಿ ದೇವರು ನಿನಗೆ ಹೊಸ ಆಶೀರ್ವಾದ ಕೊಟ್ಟು ಹೊಸ ಕೃಪೆಗಳಿಂದ ಹೊಸ ವರಗಳಿಂದ ತುಂಬಿಸಿ ನಿನ್ನ ಜೊತೆಗಿದ್ದು ನಡೆಸ್ತಾರೆ. ಅದಕ್ಕೆ ನೀನು ಗಲಿಬಿಲಿಗೊಂಬೇಡ. ನಿರಾಶೆ ಸಹಿತ ನಿರಾಶೆ ತಂದು ಕುಗ್ಗಿಸುವಾಗ ನೀನು ಕದಲಬೇಡ, ಧೈರ್ಯವಾಗಿ ನಿಂತುಕೋ. ಇವತ್ತು ನೀನು ನಿರಾಶೆಯಿಂದ ಎದ್ದಿ ನಿಲ್ಲಬೇಕಾದ್ರೆ ಏನ್ ಮಾಡಬೇಕು? ದೇವರ ವಾಕ್ಯ ಓದಬೇಕು, ದೇವರಿಗೆ ಪ್ರಾರ್ಥಿಸಬೇಕು. ಈ ದೇವರ ವಾಕ್ಯ ನಮ್ಗೆ ಏನ್ ಮಾಡುತ್ತೆ? ಎದ್ದು ನಿಲ್ಲುವಂತೆ, ನಮಗೆ ಸ್ಥಿರಚಿತ್ತವನ್ನಾಗಿರುವಂತೆ ಮಾಡುತ್ತೆ. ದೇವರ ವಾಕ್ಯ ನಮಗೆ ಧೈರ್ಯ ಪಡಿಸುತ್ತೆ. ದೇವರಿಗೆ ಪ್ರಾರ್ಥಿಸಿದಾಗ, ದೇವರ ಜೊತೆ ಮಾತಾಡಿದಾಗ ನಮ್ಗೇನ್ ಬರುತ್ತೆ? ತಾಳ್ಮೆ ಶಕ್ತಿ ಬರುತ್ತೆ, ಆ ಧೈರ್ಯ ಬರುತ್ತೆ. ಅದಕ್ಕೆ ಇವತ್ತು ಎದ್ದು ನಿಲ್ಬೇಕಂದ್ರೆ, ಇವತ್ತು ನಮ್ಗೆ ಧೈರ್ಯ ಬೇಕಂದ್ರೆ, ಇವತ್ತು ನಾನು ನೀನು ಸೇರ್ಬೇಕಾಗಿರುವ ಗುರಿ ನಾವು ತಲುಪಬೇಕಂದ್ರೆ ನಾವೇನ್ ಮಾಡಬೇಕು? ದೇವರ ವಾಕ್ಯ ಓದಬೇಕ್ರಿ, ಪ್ರಾರ್ಥನೆ ಮಾಡಬೇಕು. ಇವತ್ತು ನಮ್ಮವರು ಇವತ್ತು ನಮಗಿರುವಂತರು ಇವತ್ತು ಹಳೆ ವರ್ಷದ ಬಿಟ್ಟು ಹೋಗಿರುವಾಗ ನಾವು ಅದೇ ಒಂದು ನಿರಾಶೆಯಲ್ಲಿ ಕುಗ್ಗಿ ಹೋಗದಂತೆ, ಆ ದುಃಖ ನೋವಿನಲ್ಲಿ ಇರದಂತೆ ಇವತ್ತು ಎದ್ದು ನಾವು ದೇವರ ಸಂಗಡ ಮುಂದೆ ಹೆಜ್ಜೆ ಹಾಕ್ಬೇಕ್ರಿ. ಈ ಹೊಸ ವರ್ಷದಲ್ಲಿ ಇವತ್ತು ದೇವರು ನಮ್ಮ ಸಂಗಡ ಇದ್ದಾರೆ. ಆತನ ಸದಾಕಾಲ ಇರುವಂತ ದೇವರಾಗಿದ್ದಾರೆ. ಇವತ್ತು ನಿನ್ನ ಜೀವಮಾನದಲ್ಲಿ ಯಾರು ನಿನ್ಗೆ ಆಟ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯೋಶುವ ಹೇಳ್ತಾನೆ, ಎದ್ದು ನಿಂತ್ಕೋ. ನಿನ್ನ ಜೀವಮಾನದಲ್ಲಿ ನೀನು ಪೂರ್ತಿ ಇಡೀ ಜೀವಮಾನದಲ್ಲಿ ಇವತ್ತು ಯಾರು ನಿನಗೆ ಅಡ್ಡ ಬರಲ್ಲ. ಯಾಕಂದ್ರೆ ಯೋಶುವ ಹೇಳ್ತಾ ಇದನು, ಅಲ್ಲಿ ಇವತ್ತು ಮೋಶೆಯಲ್ಲಿ ಅಲ್ಲಿ ಹೆಂಗ್ ನಡಿಬೇಕು? ಎರಿಕೋ ಗೋಡೆ ಹೆಂಗ, ಅಲ್ಲಿ ಅನೇಕ ಸೈನಿಕರು ಇರ್ತಾರೆ, ಶತ್ರುಗಳು ಇರ್ತಾರೆ, ಅವರನ್ನು ಹೆಂಗೆ ಸೋಲಿಸಬೇಕೆಂಬುದಾಗಿ ಆತನ ಅಷ್ಟು ಜನರಿಗೆ ಎದುರು ಬರ್ತಾರಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದನು. ಅಲ್ಲಿ ದೇವರು ಹೇಳಿದರು, ನಿನ್ನ ಜೀವಮಾನದಲ್ಲಿ ಯಾರು ನಿನಗೆ ನಿಲ್ಲಕ್ಕಾಗಲ್ಲ. ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಮಗನಿಗೆ ಇವತ್ತು ಯಾವ ವಿಷಯಕ್ಕೆ ನೀನು ಎದುರು ಪಡ್ತಾ ಇದೀಯಾ? ಇವತ್ತು ನೀನು ಭಯ ಪಡ್ತಾ ಇದೀಯಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ವಿರೋಧವಾಗಿ ಯಾವ ಮನುಷ್ಯನಾಗ್ಲಿ, ಯಾವ ಸೈತಾನನಾಗ್ಲಿ, ಯಾವ ಮಾಟ ಮಂತ್ರನಾಗ್ಲಿ, ಯಾವ ರೋಗವಾಗ್ಲಿ ನಿನ್ನ ಎದುರುಗಡೆ ನಿಲ್ಲುವುದಿಲ್ಲದಾಗಿ ದೇವರು ಇವತ್ತು ಹೊಸ ವರ್ಷದಲ್ಲಿ ನಿನಗೆ ವಾಗ್ದಾನ ಮಾಡ್ತಾ ಇದ್ದೇನೆ. ಇವತ್ತು ಹಳೆ ವರ್ಷದಲ್ಲಿ ನಿನ್ನ ಕಾಡಿದಂತ ರೋಗ
ಆ ಶೈತಾನನ ಕಾರ್ಯಗಳು, ಮಂತ್ರ ತಂತ್ರಗಳು, ಅದು ಎಂತ ಭಯಂಕರ ಶಕ್ತಿ ಇರಲಿ, ಅದು ನಿನ್ನನ್ನು ಬಿಟ್ಟು ಓಡಿ ಹೋಗ್ತದೆ. ಹಲ್ಲೆಲೂಯಾ. ಈ ಒಂದು ಹೊಸ ವರ್ಷದಲ್ಲಿ ದೇವರು ನಿನ್ನ ಜೀವಮಾನದಲ್ಲಿ ನಿನ್ನ ಎದುರುಗಡೆ ಯಾರಿಗೆ ನಿಲ್ಲದಂತೆ ಮಾಡ್ತಾರೆ. ನಿನ್ನ ಎದುರುಗಡೆ ಯಾವುದೇ ರೋಗ ಆಗ್ಲಿ, ದುರಾತ್ಮ, ಸೈತಾನ, ಮಂತ್ರತಂತ್ರ, ಶತ್ರು ನಿನ್ನ ಮುಂದೆ ನಿಲ್ಲಕ್ಕಾಗಲ್ಲ. ಆ ರೀತಿ ದೇವರು ಏನ್ ಮಾಡ್ತಾರೆ, ನಿನಗೆ ನಡೆಸ್ತಾರೆ. ಶತ್ರುಗಳು ನಿನ್ನನ್ನು ಬಿಟ್ಟು ಓಡೋಗ್ತಾರೆ. ಇವತ್ತು ರೋಗದಿಂದ ನಿನ್ನ ಬಾಧೆ ಪಡೋದಾದ್ರೆ ರೋಗ ನಿನ್ನ ನಿಲ್ಲಕ್ಕಾಗಲ್ಲ. ಬಿಕಾಸ್ ಜೀಸಸ್ ವಿತ್ ಯು, ಯೇಸು ಕ್ರಿಸ್ತ ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನ ಸಂಗಡ ಇರುವಾಗ ಇವತ್ತು ಯಾವುದೇ ರೋಗ, ಬಡತನ, ದರಿದ್ರ ಆಗ್ಲಿ, ಯಾವ ಸೈತಾನನಾಗ್ಲಿ, ಯಾವುದೇ ಮಾಟ ಮಂತ್ರ ಆಗ್ಲಿ ಇವತ್ತು ನಿನ್ನ ಮುಂದೆ ನಿಲ್ಲಕ್ಕಾಗಲ್ಲ. ಅದಕ್ಕೆ ಪ್ರೀತಿಯ ದೇವರ ಮಗನೇ, ಇವತ್ತು ನೀನು ನಿಂತುಕೋ, ನೀನು ಏಳಬೇಕು, ನೀನು ಎದ್ದು ಬರಬೇಕು. ನಿರಾಶೆ ಎಂಬ ಆ ಸ್ಥಳವನ್ನು ಬಿಟ್ಟು ಆ ಕುಗ್ಗಿರುವ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರಲ್ಲಿ ನಿಂತುಕೋಬೇಕು. ಯೆಹೋಶುವನು ದೇವರ ಸ್ವರ ಕೇಳಿಕೊಂಡು ನಿಂತ್ಕೊಂಡನು. ಆತನು ಏನಾಯ್ತು, ಕಾನಾನ್ ದೇಶ ಹಾಲು ಜೇನು ಹರಿಯುವಂತ ದೇವರು ಮಾಡಿದ ವಾಗ್ದಾನದ ದೇಶವನ್ನು ಆತನು ಸ್ವಾಧೀನ ಮಾಡಿಕೊಂಡನು. ಇವತ್ತು ನಾನು ನೀನು ಕೂಡ ದೇವರು ನಮ್ಮ ಜೀವನದಲ್ಲಿ ಮಾಡಿದ ವಾಗ್ದಾನಗಳು ಇವತ್ತು ನಮ್ಮ ಜೀವನದಲ್ಲಿ ನೆರವೇರಬೇಕಂದ್ರೆ ನಮಗಿರುವಂತ ಕಣ್ಣೀರು, ಕಷ್ಟಗಳು, ರೋಗಗಳು, ಬಡತನ, ದರಿದ್ರಗಳು, ಸೈತಾನನ ತಂದಂತ ರೋಗಗಳು ಇವತ್ತು ನಮ್ಮ ಮುಂದೆ ನಿಲ್ಲದಂತೆ ಇವತ್ತು ಓಡಿ ಹೋಗಬೇಕಾದ್ರೆ ನಾವು ಏನ್ ಮಾಡಬೇಕು, ನಾವು ಕೂಡ ಯೆಹೋಶುವನಂತೆ ದೇವರಲ್ಲಿ ನಿಂತುಕೋಬೇಕು, ದೇವರ ವಾಕ್ಯದಲ್ಲಿ ನಿಂತುಕೋಬೇಕು. ನಾವು ದೇವರ ಮೇಲೆ ಆಧಾರವಾಗಬೇಕು. ನಾವು ದೇವರ ಮೇಲೆ ಆಧಾರವಾಗಬೇಕ್ರಿ. ಯಾವುದೋ ಮನುಷ್ಯನಾಗಿ ಯಾವುದೇ ಒಂದು ವೆಪನ್ಸ್ ಮೇಲೆಲ್ಲ ದೇವರು ನಮ್ಮ ಜೊತೆಗಾರನಿಗಿದ್ದಾನೆ. ದೇವರು ನಮ್ಮ ಸಂಗಡ ಇದ್ದನಾಗಿ ನಾವು ನಂಬಬೇಕು. ಯೆಹೋಶುವನು ಯಾವ ರೀತಿ ನಂಬಿ ಎದ್ದು ದೇವರ ಸಂಗಡ ಇದ್ದದನ್ನು ಕೇಳಿದಾಗ ಆತನು ನಂಬಿ ಆತನು ತನ್ನ ಒಂದು ಪ್ರಜೆಗಳನ್ನು ತೆಗೆದುಕೊಂಡು ಆ ಶತ್ರುಗಳನ್ನು ದಾಟಿ ಆತನು ದೇವರು ಹೇಳಿದಂತೆ ಕಾನಾನ್ ದೇಶ ಅವರಿಗೆ ಸ್ವಾಧೀನ ಮಾಡಿಕೊಟ್ಟನು. ಅದಕ್ಕೆ ಕರ್ತನ ಪ್ರೀತಿಯ ಮಗನೇ, ಇವತ್ತು ನೀನು ಕೂಡ ಧೈರ್ಯವಾಗಿರು. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ, ಆತನಿಗೆ ಸಮಸ್ತವೂ ಸಾಧ್ಯ. ಅದಕ್ಕೆ ಇವತ್ತು ಹೊಸ ವರ್ಷದಲ್ಲಿ ಇವತ್ತು ದೇವರಲ್ಲಿ ನೀನು ಎದ್ದು ನಿಂತುಕೋ, ದೇವರ ವಾಕ್ಯದಲ್ಲಿ ನಿಂತುಕೋ, ಪ್ರಾರ್ಥನೆ ಮಾಡು ದೇವರಿಗೆ. ಖಂಡಿತ ದೇವರಲ್ಲಿ ಹೊಸ ವರ್ಷದಲ್ಲಿ ನಿನಗಿಂತ ಕಣ್ಣೀರು ಕಷ್ಟಗಳಿಂದ, ಆ ರೋಗಗಳಿಂದ, ಸೈತಾನನ ಒಂದು ಕೈಯಿಂದ, ಮಂತ್ರ ಶಕ್ತಿಗಳಿಂದ ದೇವರು ಏನ್ ಮಾಡ್ತಾರೆ, ಬಿಡುಗಡೆ ಕೊಟ್ಟು ಇವತ್ತು ನಿನ್ನ ಜೊತೆ ಯಾರು ಇರ್ಲಿ ಬಿಡ್ಲಿ, ಯಾರು ಬಿಟ್ಟೋದ್ರು ಕೂಡ ದೇವರು ನಿನ್ನ ಸಂಗಡ ಇದ್ದಾರೆ. ಯೇಸು ಕ್ರಿಸ್ತನು ನಿನ್ನ ಸಂಗಡ ಇದ್ದಾರೆ. ಮೋಸೆ ಸಂಗಡ ಇದ್ದಂತ ದೇವರು ನಿನ್ನ ಸಂಗಡ ಇದ್ದಾರೆ. ಇವತ್ತು ನಾವು ಇದನ್ನು ನಂಬಿ ಇವತ್ತು ಹೊಸ ವರ್ಷದಲ್ಲಿ ನಾವು ನಡೆಯುವಾಗ ದೇವರು ಖಂಡಿತ ನಮಗೆ ಆಶೀರ್ವಾದ ಮಾಡ್ತಾರೆ. ಹಳೆ ವರ್ಷದಲ್ಲಿ ಇವತ್ತು ಅವೆಲ್ಲ ನಮ್ಮ ಹಳೆ ಒಂದು ಕೆಟ್ಟ ಒಂದು ಕೈಗಟ್ಟುಗಳಿತ್ತು, ನಾವೆಲ್ಲ ಮರೆತು ಬಿಟ್ಟು ಇವತ್ತು ದೇವರು ಇವತ್ತು ಒಂದು 2026 ವರ್ಷ ನಮಗೆ ಹೊಸ ವರ್ಷ ಕೊಟ್ಟಿದ್ದಾಗ ಈ ಹೊಸ ವರ್ಷದಲ್ಲಿ ನಾವ್ ಏನ್ ಮಾಡ್ಬೇಕು, ಧೈರ್ಯವಾಗಿ ಸ್ಥಿರಚಿತ್ತದಿಂದ ಇರಬೇಕು. ದೇವರು ನಮ್ಮ ಸಂಗಡ ಇದ್ದಾರೆ. ನಾವು ನಿಂತ್ಕೊಂಡಿದ್ದಾಗ ನಮ್ಮ ಜೀವಮಾನದಲ್ಲಿ ಯಾರು ನಮ್ ನಿಲ್ಲಕ್ಕಾಗಲ್ಲ. ಎದುರುಗಡೆ ಯಾವುದೇ ರೋಗ, ಯಾವುದೇ ಸೈತಾನ ಕಾರ್ಯ ನಮ್ಮ ಮುಂದೆ ನಿಲ್ಲಕ್ಕಾಗಲ್ಲ ಅಂತ ಹೇಳಿ ನಂಬಿ ನಾವು ದೇವರಲ್ಲಿ ನಿಂತುಕೊಂಡಿದ್ದಾಗ ಯೆಹೋಶುವನ ಮುಖಾಂತರವಾಗಿ ಕಾನಾನ್ ದೇಶ, ವಾಗ್ದಾನ ದೇಶವನ್ನು ಕೊಟ್ಟಿದಂತ ಆ ತಂದೆ ದೇವರು ಯೇಸು ಕ್ರಿಸ್ತನು ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಮಗೆ ಮಾಡಿದ ವಾಗ್ದಾನಗಳನ್ನು ದೇವರು ಕೊಟ್ಟು ನಮಗೆ ಈ ಹೊಸ ವರ್ಷದಲ್ಲಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯದಂತೆ ನಿಮ್ಮೆಲ್ಲರಿಗೂ ದೇವರ ಹೊಸ ವರ್ಷದಲ್ಲಿ ಆರೋಗ್ಯ ಬಲ ಕೊಟ್ಟು, ಐಶ್ವರ್ಯ, ಆಸ್ತಿ, ಅಂತಸ್ತು ಕೊಟ್ಟು ಮತ್ತು ದೇವರಲ್ಲಿ ಉನ್ನತ ಬೆಳೆಯುವಂತೆ ದೇವರ ವಾಕ್ಯದಂತೆ ನಿಮಗೆ ಭಯದಲ್ಲಿರುವಂತ ನಿಮಗೆ ದೇವರು ಬಲ ಕೊಡಲಿ, ಧೈರ್ಯ ಕೊಡಲಿ, ಸ್ಥಿರಚಿತ್ತವಾಗಿರಲಿ ಎಂಬುದಾಗಿ ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನೀವು ಎದ್ದು ನಿರಾಶೆಯಿಂದ ಬಂದಿದಾಗ ದೇವರು ಖಂಡಿತ ನಿಮಗೆ ದೇವರು ಮಾಡಿದ ವಾಗ್ದಾನಗಳು, ಆಶೀರ್ವಾದಗಳು ಈ ಒಂದು ಹೊಸ ವರ್ಷದಲ್ಲಿ ದೇವರು ಉನ್ನತವಾಗಿ ಅದನ್ನು ಹೊಸ ಕೃಪೆಯಿಂದ, ಹೊಸ ಬಲದಿಂದ, ಹೊಸ ಶಕ್ತಿಯಿಂದ ತುಂಬಿಸಿ ನಿಮ್ಮನ್ನು ಹೊಸ ವರ್ಷದಲ್ಲಿ ದೇವರು ನಿಮ್ಮನ್ನು ನಡೆಸಿ ಕಾಯ್ದು ಕಾಪಾಡ್ತಿರುವುದಾಗಿ ನಾನು ದೇವರಲ್ಲಿ
ಪ್ರಾರ್ಥನೆ ಮಾಡುತ್ತೇನೆ. ಯಾಕಂದ್ರೆ ದೇವರು ಹಳೆ ವರ್ಷದಲ್ಲಿ ನಮಗೆ ಕಾಪಾಡಿ ರಕ್ಷಿಸಿದ ದೇವರು ಈ ಹೊಸ ವರ್ಷದಲ್ಲಿ ಕೂಡ ನಮಗೆ ರಕ್ಷಿಸಿ ಕಾಪಾಡ್ತಾರೆ. ಅದಕ್ಕಾಗಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ನೀನು ಯೆಹೋಶುವನಂತೆ ಎದ್ದು ನಿಂತ್ಕೊಂಡು ಆ ದೇವರಲ್ಲಿ ಧೈರ್ಯವಾಗಿದ್ದಾಗ ದೇವರು ಖಂಡಿತ ನೀನು ಮಾಡಿದ ವಾಗ್ದಾನ ಮತ್ತು ನಿನ್ನ ಜೀವನದಲ್ಲಿ ನೆರವೇರುತ್ತವೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಮ್ಮನ್ನು ನಿಮ್ಮನ್ನು ಈ ಹೊಸ ವರ್ಷದಲ್ಲಿ ಆಶೀರ್ವಾದ ಮಾಡಿ ನಡೆಸಲೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನೇ, ಮಹೋನ್ನತನೇ, ಅದ್ಭುತನೇ, ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ದೇವ. ಹೌದು ಕರ್ತನೇ, ಹೊಸ ವರ್ಷದಲ್ಲಿ ಒಳ್ಳೆಯ ಒಂದು ಆತ್ಮಿಕ ಆಹಾರ ನಮಗೆ ಕೊಟ್ಟಿದ್ದಿ. ಕೇಳಿದ ವಾಕ್ಯಗಳನ್ನು ಆತ್ಮಿಕಲಾಗಿ ಆಶೀರ್ವಾದ ಮಾಡ್ರಿ. ಆನ್ಲೈನ್ ವೀಕ್ಷಿಸುವಂತ ಯೂಟ್ಯೂಬ್ ಅಲ್ಲಿ ವೀಕ್ಷಿಸುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡುವ ಈ ವಿಡಿಯೋ ವೈರಲ್ ಆಗಿ ಅನೇಕ ಜನರು ರಕ್ಷಿಸಲ್ಪಡಲಿ. ಹೊಸ ವರ್ಷ ಅನೇಕ ಜನರು ಆ ನಿರಾಶೆಯಲ್ಲಿ ಕುಗ್ಗಿರುವಂತ ಜನರಿಗೆ ನೀನು ಬಲಪಡಿಸಲಿ, ಅವ್ರಿಗೆ ಧೈರ್ಯ ಕೊಡ್ರಿ, ಶಕ್ತಿ ಕೊಡ್ರಿ, ಸ್ಥಿರಚಿತ್ತವಾಗಿ ನಿಂತುಕೊಳ್ಳಿ ಕರ್ತನೆ. ಯಾವ ರೀತಿ ಯೆಹೋಶುವನು ಒಂದು ಕುಗ್ಗಿ ಹೋಗಿರುವಾಗ ನಿರಾಶೆಯಲ್ಲಿದ್ದಾಗ ಆತನಿಗೆ ಆ ಬಲಪಡಿಸಿದ ದೇವರೇ, ಇವತ್ತು ಅನೇಕ ಜನರು ಕರ್ತನೆ ಅನೇಕ ಅವರ ಪರಿಸ್ಥಿತಿಗಳನ್ನು ನೋಡಿ, ಅವರ ಸಮಸ್ಯೆಗಳನ್ನು ನೋಡಿ ಅವರು ಕುಗ್ಗೋಗಿದ್ದಾರೆ, ನಿರಾಶೆಯಲ್ಲಿದ್ದಾರೆ ಸ್ವಾಮಿ. ಅಂತವರನ್ನ ಪ್ರಾರ್ಥಿಸಿದರೆ ಕರ್ತನೆ, ಅಂತವರ ಮೇಲಿನ ಪ್ರಸನ್ನ ತಿಳಿದುದಲ್ಲಿ ನಿರಾಶೆಗೊಳಗಾಗಿರುವಂತಹ ಮಕ್ಕಳನ್ನು, ಕುಗ್ಗೋಗಿರುವಂತಹ ಮಕ್ಕಳನ್ನು ಬಲಪಡಿಸಿ ಅವ್ರಿಗೆ ಸಂತೈಸ್ರಿ, ಅದ್ಭುತ ಮಾಡಿರಿ ಕರ್ತನೆ. ಹೊಸ ವರ್ಷದಲ್ಲಿ ಅವ್ರಿಗೆ ಉನ್ನತವಾದ ಆಶೀರ್ವಾದ ಕೊಟ್ಟು, ಆರೋಗ್ಯ, ಬಲ, ಐಶ್ವರ್ಯ ಕೊಟ್ಟು, ಹೌದು ಸ್ವಾಮಿ, ಅವರನ್ನು ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡು. ನಿರಾಶೆ ಅಂದಿರುವಂತ ಎಲ್ಲ ನಿನ್ನ ಮಕ್ಕಳಿಗೆ ಧೈರ್ಯ ಕೊಟ್ಟು ಅವರು ಸ್ಥಿರಚಿತ್ತವಾಗಿ ಅವ್ರು ಎದ್ದು ನಿಲ್ಲುವಂತೆ ಅವ್ರಿಗೆ ನೀನೇ ಬಲಪಡಿಸಬೇಕು ಅಂತ ಹೇಳಿ ನಾನು ನಂಬುತ್ತೆ ಪ್ರಭು. ಕೇಳಿದಂತ ವಾಕ್ಯವು ನಮ್ಮೆಲ್ಲರ ಆತ್ಮಕ್ಕೆ 100% ಪ್ರತಿಫಲ ಕೊಟ್ಟು ನಿನ್ನ ಸಾಕ್ಷಿ ಮಕ್ಕಳಾಗಿ ನಾವು ಬದುಕುವಂತೆ ನೀ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು ಈ ಎಲ್ಲ ಪ್ರಾರ್ಥನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನನ್ನ ಪರಲೋಕದ ಪ್ರೀತಿಯ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಕರ್ತನ ಪ್ರೀತಿಯ ದೇವರ ಮಕ್ಕಳೇ ಮತ್ತು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆಲ್ ಆಫ್ ಯು ಅಂಡ್ ಗಾಡ್ ಬ್ಲೆಸ್ you and your family. Amen, amen. Thank you Jesus. Praise the Lord. Thank you.